ಬೆಳಗಿನ ಶುಭೋದಯಗಳು ಮಕ್ಕಳೇ. ನಾವು ಹಿಂದಿನ ತರಗತಿಯಲ್ಲಿ 9ನೇ ತರಗತಿಯ ಚಿರಾಪುಂಜಿ ಸೆ ಆಯಾ ಹೂँ ಈ ಒಂದು ಪಾಠದ ಮೊದಲನೆಯ ಒಂದು ಭಾಗವನ್ನು ನಾವು ತಿಳ್ಕೊಂಡಿದ್ವಿ. ಹಾಗಾದರೆ ಮೇಘಾಲಯಕ್ಕೆ ರಾಜಧಾನಿ ಶಿಲಾಂಗ, ಅದು ಪರ್ವತಗಳಿಂದ ಆವೃತವಾಗಿದೆ. ಅದು ಮೋಡಗಳಿಂದ ಯಾವಾಗಲೂ ಆವೃತವಾಗಿದೆ. ಆವಾಗ ಏನಾಗುತ್ತೆ, ಮಳೆಯನ್ನು ಸುರಿಸ್ತಾ ಇರುತ್ತೆ. ಅದೇ ರೀತಿ ಮುಂದುವರೆದ ಹಾಗೆ ಶಿಲಂಗಸೆ ಮತ್ತು ಶಿಲಂಗದಿಂದ 53 किलोमीटर दूरी पर चिरापुंजी की ओर लेखक और उस राज्य के अधिकारी संगमा जी और उनके 2 दोस्त चलते हैं. ಆ ರಾಜ್ಯದ ಅಧಿಕಾರಿ ಸಂಗಮ, ಅದರ ಜೊತೆಗೆ ಇಬ್ಬರು ಸ್ನೇಹಿತರು ಮತ್ತು ಅದರ ಜೊತೆಗೆ ಒಂದು ಜೀಪ್ನಲ್ಲಿ ಲೇಖಕರು ಕೂತ್ಕೊಂಡು ಚಿರಾಪುಂಜಿಗೆ ಹೋಗ್ತಾರೆ. ಅದಾದ ನಂತರ ಈ ಒಂದು ಮೇಘಾಲಯ 3 पर्वतीय आंचलों में बांटा हुआ है. ಈ ಮೇಘಾಲಯ ಅನ್ನೋದು 3 ಪರ್ವತಗಳಿಂದ ಆವರ್ತವಾದಂತಹ ಅಂದರೆ ಸುತ್ತುವರೆದಂತಹ ಒಂದು ಪ್ರದೇಶವಾಗಿದೆ. ಯಾಕಂದರೆ ಯಾವ್ಯಾವುದು, ಕಾಸಿ ಪರ್ವತ, ಗಾರೋ ಪರ್ವತ ಮತ್ತು ಜಯಂತಿ ಪರ್ವತ ಅನ್ನೋ 3 ಪರ್ವತಗಳಿಂದ ಮೇಘಾಲಯ ಅನ್ನೋದು ಆವೃತವಾಗಿದೆ, ಸುತ್ತುವರೆದುಕೊಂಡಿದೆ. ಹಾಗಾದರೆ ಈ ಒಂದು ಮೇಘಾಲಯ ಪ್ರದೇಶದಲ್ಲಿ ಎಂಥ ಒಂದು ಪರಿವಾರದ ವ್ಯವಸ್ಥೆ ಇತ್ತಪ್ಪ ಅಂತಂದರೆ ಮಾತೃಸತ್ತಾತ್ಮಕ ವ್ಯವಸ್ಥಾ, ಪಾರಿವಾರಿಕ ವ್ಯವಸ್ಥೆ. ಅಂದರೆ ನಮ್ಮಲ್ಲಿ ಪಿತೃಪ್ರಧಾನ ಒಂದು ಕುಟುಂಬ ಹೇಗಿದೆಯೋ ಹಾಗೆ ಅಲ್ಲಿ ಮಾತೃಪ್ರಧಾನ ಕುಟುಂಬ ಅನ್ನೋ ಒಂದು ವ್ಯವಸ್ಥೆ ಇದೆ. ಅದೇ ರೀತಿ ಅದು ಹೇಗಿತ್ತಪ್ಪ, ಶಿಲಂಗದಲ್ಲಿರುವಂತಹ ಎಲ್ಲ ಅಂಗಡಿಗಳಲ್ಲೂ, ಎಲ್ಲ ಒಂದು ರಸ್ತೆಯ ಬದಿಯಲ್ಲಿ ಇರುವಂತಹ ಎಲ್ಲ ಅಂಗಡಿಗಳಲ್ಲೂ ಕೂಡ ಸ್ತ್ರೀಯರದೇ ಒಂದು ಸ್ತ್ರೀಯರು ಕಾಣ್ತಾ ಇದ್ದರು. ಅವರೇ ಆ ಒಂದು ಅಂಗಡಿಗಳಲ್ಲಿ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು ಲೇಖಕರಿಗೆ, ಅದೇ ರೀತಿ ಆ ಒಂದು ರಾಜ್ಯದ ಅಧಿಕಾರಿಗಳಿಗೆ ಕಂಡು ಬಂತು. ಸ್ತ್ರೀಯೋं का पूरा बाजार ही है वहाँ जिसे ಮಾಹಿತಿ ಬಾಜಾರ್. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದರಲ್ಲೂ ಕೂಡ ಸ್ತ್ರೀಯರದೇ ಒಂದು ವ್ಯಾಪಾರ ಮಾಡ್ತಕ್ಕಂಥದ್ದಾಗ್ಬೋದು, ವಸ್ತುಗಳನ್ನು ಕೊಂಡ್ಕೊಳ್ಳೋದು, ಮಾರುವಂಥದ್ದಾಗ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸ್ತ್ರೀಯರ ಒಂದು ವಹಿವಾಟು ಇತ್ತು. ಅದನ್ನು ಮಾಹಿತಿ ಬಾಜಾರ್ ಅಂದರೆ ತಾಯಂದಿರ ಬಾಜಾರ್ ಅಂತ ಕರೀತಾರೆ. ಇಷ್ಟು ಒಂದು ವಿಷಯವನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಹಾಗಾದರೆ ಇವತ್ತಿನ ದಿನ ನಾವು ಇನ್ನುಳಿದಂತಹ ಯಾವುದು ಚಿರಾಪುಂಜಿ ಸೆ ಆಯಾ ಹೂँ ಈ ಒಂದು ಪಾಠದ ಮುಂದಿನ ಒಂದು ಭಾಗವನ್ನು ಮಕ್ಕಳೇ ಇವತ್ತು ನಾವು ತಿಳ್ಕೊಳ್ಳೋಣ. ಹಾಗಾದರೆ ಪುಟ ಸಂಖ್ಯೆ 41 ನೋಡ್ಕೊಳ್ತೀರಲ್ವ ಮಕ್ಕಳೇ. कुछ आगे बढ़कर संगमा ने जीप रुकवा दी. हम सभी नीचे उतर गए. सामने दिखाई पड़ रहा है नौशंगतियंग प्रपात जो मासमयी प्रपात के नाम से लोकप्रिय है. ಏನಂತ ಇದೆ ಇಲ್ಲಿ, ಈ ಒಂದು ಜೀಪನ್ನು ಏನು ಮಾಡ್ತಾರೆ, ಆ ಒಂದು ರಾಜ್ಯದ ಅಧಿಕಾರಿ ಸಂಗಮ, ಲೇಖಕರು ಮತ್ತು ಅವರ ಜೊತೆ ಇದ್ದಂತಹ ಇನ್ನಿಬ್ಬರು ಸ್ನೇಹಿತರು ಆ ಒಂದು ಹೋಗ್ತಾ ಇರುವಂತಹ ಜೀಪನ್ನು ತಡೀತಾರೆ. ತಡೆದುಬಿಟ್ಟು ಅಲ್ಲಿ ನೌಶಂಗತಿಯಂಗ್ ಅನ್ನೋ ಒಂದು ಜಲಪಾತ ಇರುತ್ತೆ. ಅದು ಮಾಸ್ಮಯಿ ಜಲಪಾತ ಅಂತ ಹೇಳಿಬಿಟ್ಟು ಲೋಕಪ್ರಿಯವಾಗಿದೆ, ಅಂದರೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ನೌಶಂಗತಿಯಂಗ್ ಪ್ರಪಾತ ಅನ್ನೋದು ಯಾವುದು, ಮಾಸ್ಮಯಿ ಪ್ರಪಾತ್ ಅನ್ನೋ ಹೆಸರಿನಿಂದ ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿದೆ. ऊंचे पहाड़ से सैकड़ों फुट नीचे पानी लगातार बेरोक टोक गिर रहा है. ಅಂದರೆ ಸಾವಿರಾರು ಅಡಿಗಳ ಎತ್ತರದಿಂದ ಬೇರೋಕ್ ಟೋಕ್ ಅಂದರೆ ಯಾವುದೇ ಅಡೆತಡೆ ಇಲ್ಲದೆ ನೀರು ಬೀಳ್ತಾ ಇದೆ. ವಹ ದೇಖಿಯೇ ಸಾಮ್ನೆ ರಹಾ ಬಾಂಗ್ಲಾದೇಶ್. ಅದರ ಮುಂದೆ ಇರುವಂಥದ್ದೇ ಬಾಂಗ್ಲಾದೇಶ್. ಸಂಗಮ के साथियों में से एक कहता है अभी अभी जब जीप से उतरे थे हल्की धूप थी और अभी क्षण भर बाद ही बादल गिरे और हल्की हल्की वर्षा होने लगी. ಈಗ ತಾನೇ ನಾವು ಜೀಪನ್ನು ಇಳಿದ ತಕ್ಷಣ ಸ್ವಲ್ಪ ಬಿಸಿಲಿತ್ತು. ಆಲೆ ನಾವು ಈ ಒಂದು ಪ್ರಪಾತಕ್ಕೆ ನೋಡೋದಕ್ಕೆ ಬಂದ ತಕ್ಷಣ ಏನಾಯಿತು, ಹಲ್ಕಿ ವರ್ಷ, ತುಂತುರು ಮಳೆಯಾಗ್ತಾ ಇದೆ. ಸಂಗಮಕ್ಕೆ ಆಗೆ ಅಪ್ನಾ ಪುರಾನ ಸವಾಲ್ ದೊಹರಾತಾ ಹುआ ಕ್ಯಾ ಸಾಲ್ ಭರ್ ಯಹಾ ವರ್ಷಾ ಹೋತಿ ರಹತಿ ಹೈ. ಅಲ್ಲಿನ ಲೇಖಕರು ಸಂಗಮ ರಾಜ್ಯದ ಒಂದು ಅಧಿಕಾರಿಗಳಿಗೆ ಪ್ರಶ್ನೆಯನ್ನು ಮಾಡ್ತಾರೆ, ಇಲ್ಲಿ ವರ್ಷವಿಡೀ ಮಳೆಯಾಗುತ್ತದಾ ಅಂತ ಮತ್ತೆ ಅದೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಕ್ಯಾ ಸಾಲ್ ಭರ್ ಯಹಾ ವರ್ಷಾ ಹೋತಿ ರಹತಿ ಹೈ, ಇಡೀ ವರ್ಷವಿಡೀ ಇಲ್ಲಿ ಮಳೆಯಾಗುತ್ತಾ.
संगमा हंसते हुए कहते हैं पंत साहब यह ಚಿರಾಪುಂಜಿ है. ಆ ಒಂದು ರಾಜ್ಯದ ಅಧಿಕಾರಿಯವರು ಏನು ಹೇಳ್ತಾರೆ, ಪಂತ್ ಸಾಹೇಬ್ರೆ, ಪ್ರದೀಪ್ ಪಂತ್ ಲೇಖಕರಿಗೆ ಹೇಳ್ತಾರೆ, ಪ್ರದೀಪ್ ಪಂತ್ ಅವರಿಗೆ, ಪಂತ್ ಸಾಹೇಬ್ರೆ ಇಲ್ಲಿ ವರ್ಷವಿಡೀ ಏನಾಗುತ್ತದೆ, ಮಳೆಯಾಗುತ್ತದೆ. ಈ ಊರಿನ ಹೆಸರೇನು ಚಿರಾಪುಂಜಿ ಅಂತ ಹೇಳ್ತಾರೆ. ಈಗ ನಮಗೆಲ್ಲ ಗೊತ್ತಿದೆ, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥದ್ದು ಆಗುಂಬೆಯಲ್ಲಿ. ಅದೇ ರೀತಿ ನಮ್ಮ ಒಂದು ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಅಂದರೆ ಯಾವುದು, ಚಿರಾಪುಂಜಿ ಅಂತ. हाँ, ख्याल आया यह चिरापुंजी है समुद्र की सतह से कोई 1300 मीटर ऊपर. ಸಮುದ್ರ ಮಟ್ಟದಿಂದ 1300 ಮೀಟರ್ ಎತ್ತರದಲ್ಲಿರುವಂಥದ್ದು ಈ ಒಂದು ಚಿರಾಪುಂಜಿ. जो विश्व में सबसे अधिक वर्षा वाले स्थान के लिए प्रसिद्ध है. ಇಡೀ ವಿಶ್ವದಲ್ಲಿ ಅತಿ ಎತ್ತರವಾದಂತಹ ಪ್ರದೇಶವಾಗಿದೆ ಇದು. हम लोग कभी कल कल चल चल करते ಪ್ರಪಾತ ಕೋ ನಿಹಾರ್ ರಹೆ हैं. ನಾವು ಏನು ಮಾಡ್ತಾ ಇದ್ದೀವಿ, ಕಬಿ ಕಲ ಕಲ್ ಛಲ್ ಛಲ್ ಕರ್ತೆ ಪ್ರಪಾತ ಕೋ ನಿಹಾರೆ. ಆ ಒಂದು ಪ್ರಪಾತದ ಒಂದು ಶಬ್ದವನ್ನು, ಕಲ ಕಲ ಛಲ ಛಲ ಅಂದರೆ ನೀರಿನ ಒಂದು ಶಬ್ದ ಏನು ಕೇಳ್ತಾ ನಾವು ಅದನ್ನು ನಿಹಾರ್ ರಹೆ हैं. ಕಬಿ ಪಾನಿ ಸೆ ಘಿರೆ ಬಾಂಗ್ಲಾದೇಶಕ್ಕೆ ಭೂಭಾಗಕ್ಕೋ. ಒಂದು ಕಡೆ ಈ ಒಂದು ನೀರಿನಿಂದ ಆವೃತವಾದಂತಹ ಬಾಂಗ್ಲಾದೇಶ ಆ ಕಡೆ, ಅದರ ಜೊತೆಗೆ ಈ ಕಡೆ ಈ ಒಂದು ಪ್ರಪಾತ ಇರುವಂತಹ, ಜಲಪಾತ ಇರುವಂತಹ ಕಡೆ ಏನಾಗಿದೆ, ತುಂತುರು ಮಳೆಯಾಗ್ತಾ ಇದೆ. ಅದೇ ರೀತಿ ವರ್ಷ ಫಿರ್ ಬಂದ್ ಹೋ ಗಯಿ ಹೇ ಧೂಪ್ ಫಿರ್ ಖಿಲ್ ಗಯಿ ಹೇ. ಅದೇ ಲೇಖಕರೇ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ, ಅದರ ಜೊತೆಗೆ ಸ್ವಲ್ಪ ಹೊತ್ತು ಮಳೆ ಇರುತ್ತೆ. ಹಾಗೆಯೇ ಏನಾಯಿತು, ಮಳೆ ನಿಂತುಬಿಟ್ಟು ಸ್ವಲ್ಪ ಬಿಸಿಲು ಬಂತು. ಇಸಿ ತರಹ ವರ್ಷ ಧೂಪ್ ಕೊಹರೆ ಕಿ ಲುಕಾ ಚಿಪಿ ಕಾ ಖೇಲ್ ಚಲ್ತಾ ರಹತಾ ಹೇ ಯಹಾ. ಅಂದರೆ ಸ್ವಲ್ಪ ಹೊತ್ತು ಮಳೆ ಬರುವಂಥದ್ದು, ಸ್ವಲ್ಪ ಹೊತ್ತು ಮೋಡಗಳು ಬರುವಂಥದ್ದು, ಸ್ವಲ್ಪ ಹೊತ್ತು ಬಿಸಿಲು ಬರುವಂತಹ ಒಂದು ಏನು ಕಣ್ಣ ಮುಚ್ಚಾಲೆ ಆಟ ಅಂತೀವಲ್ವ ನಾವು, ಆ ರೀತಿಯಾದಂತಹ ಒಂದು ವಾತಾವರಣ ಈ ಒಂದು ಚಿರಾಪುಂಜಿನಲ್ಲಿ ಅಥವಾ ಮೇಘಾಲಯದಲ್ಲಿ ನಮಗೆ ಕಂಡು ಬರ್ತಾ ಇತ್ತು. ಹಮ್ ಲೋಗ್ ಅಬ್ ಜೀಪ್ ಮೇ ಬೈಟ್ಕರ್ ಲೌಟ್ ರಹೆ ಹೇ. ಅಲ್ಲಿನ ಒಂದು ಪ್ರಪಾತವನ್ನು, ಮಾಸ್ಮಯಿ ಪ್ರಪಾತವನ್ನು, ಜಲಪಾತವನ್ನು ನೋಡಿಬಿಟ್ಟು ಲೇಖಕರು ಮತ್ತು ಆ ರಾಜ್ಯದ ಒಬ್ಬ ಅಧಿಕಾರಿ ಅವರು ಏನು ಮಾಡ್ತಾರೆ, ಅಲ್ಲಿಂದ ಏನು ಮಾಡ್ತಾರೆ, ಮುಂದೆ ಹೋಗ್ತಾರೆ. ಸಂಗಮ ರಾಸ್ತೆ ಮೇ ಖಾಸಿ जयंतीय और गारो पहाड़ियों के लोगों के बारे में बताने लगते हैं. ಸಂಗಮ ಅವರು, ಆ ಒಂದು ರಾಜ್ಯದ ಅಧಿಕಾರಿ ಏನು ಮಾಡ್ತಾರೆ, ಜಯಂತೀಯ और गारो पहाड़ियों के लोगों के बारे में. ಅಲ್ಲಿ ಏನಾಗಿತ್ತು ನಮಗೆ ಗೊತ್ತಿತ್ತು, ಮೊದಲನೆಯ ಭಾಗದಲ್ಲಿ ಏನು ತಿಳ್ಕೊಂಡಿದ್ವಿ ನಾವು, ಮೇಘಾಲಯ ಅನ್ನೋದು 3 ಪರ್ವತಗಳಿಂದ ಆವೃತವಾಗಿದೆ. ಯಾವ್ಯಾವುದದು, ಖಾಸಿ, ಗಾರೋ ಮತ್ತು ಜಯಂತೀಯ ಪರ್ವತ. ಹಾಗಾದರೆ ಆ 3 ಪರ್ವತಗಳಲ್ಲಿ ಏನು ಜನಾಂಗೀಯ ಒಂದು ವ್ಯವಸ್ಥೆ ಇರುತ್ತಲ್ವ, ಅಲ್ಲಿ ವಾಸ ಮಾಡ್ತಕ್ಕಂತಹ ಜನರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಸಂಗಮ ಅನ್ನೋ ಅಧಿಕಾರಿಯವರು ತಿಳಿಸ್ತಾರೆ. वे कहते हैं, ಅವ್ರು ಹೇಳ್ತಾರೆ, ಖಾಸಿಯೋं को यहाँ सम्मान की दृष्टि से देखा जाता है. ಖಾಸಿಯು ಅಂದರೆ ಆ ಒಂದು ಖಾಸಿ ಪರ್ವತದಲ್ಲಿರುವಂತಹ ಜನಾಂಗದವರಿಗೆ ಅವರನ್ನು ಏನು ಒಂದು ಗೌರವದಿಂದ, ಒಂದು ಗೌರವ ದೃಷ್ಟಿಯಿಂದ ನೋಡಲಾಗ್ತದೆ. दृष्टि से देखा जाता है. करीब 6 लाख गारो लोगों की मातृभूमि है. ಏನು 6 ಲಕ್ಷ ಗಾರೋ ಲೋಗ್ ಅಂದರೆ ಆ ಒಂದು ಜನಾಂಗದ ಹೆಸರು ಗಾರೋ ಮತ್ತು ಖಾಸಿ. ಆ ಜನಗಳಿಗೆ ಏನು 6 ಲಕ್ಷ ಗಾರೋ ಜನಾಂಗದವರ ಒಂದು ಮಾತೃಭೂಮಿಯಾಗಿದೆ. ಗಾರೋ ಪರ್ವತಮಾಲಾಯೇ, ಆ ನೋಡಿ ಅಲ್ಲಿ ಪರ್ವತಗಳಿಗೂ ಕೂಡ ಗಾರೋ ಅಂತ ಹೆಸರನ್ನು ಇಡಲಾಗಿದೆ. ಅದೇ ರೀತಿ ಅಲ್ಲಿ ವಾಸ ಮಾಡುವಂತಹ ಜನಗಳಿಗೂ ಕೂಡ ಗಾರೋ ಜನಾಂಗ ಅಂತ ಕರಿತೀವಿ ನಾವು. यहाँ माना जाता है कि गारो समूह बोडो जाति अंग है. ಗಾರೋ ಸಮೂಹ, ಗಾರೋ ಜನಾಂಗದವರನ್ನು ಏನು ಆ ಒಂದು ಸಮೂಹವನ್ನು ಬೋಡೋ ಜಾತಿ ಕಾ ಅಂಗ ಹೇ. ಈ ಒಂದು ಯಾವುದರ ಒಂದು ಅದರ ಮೂಲ, ಗಾರೋ ಜಾತಿ ಜನಾಂಗದ ಒಂದು ಮೂಲ ಯಾವುದಪ್ಪ ಅಂತಂದರೆ ಬೋಡೋ ಜಾತಿಯ ಒಂದು ಅಂಗವಾಗಿದೆ.
नोंग क्रेम कासियों का ಪ್ರಮುಖ ನೃತ್ಯ ಹೇ. ನೋಂಗ್ ಕ್ರೇಮ್ ಅನ್ನೋದು ಖಾಸಿಯೋಂ ಕಾ ನೃತ್ಯ ಪ್ರಕಾರವಾಗಿದೆ. ನೋಂಗ್ ಕ್ರೇಸ್ ಅನ್ನೋದು ಖಾಸಿ ಜನಾಂಗದವರ ಒಂದು ನೃತ್ಯ ಪ್ರಕಾರವಾಗಿದೆ. ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಜಯಂತಿಯ ಪಹಾಡಿಯೋಂ ಕೆ ಉತ್ಸವ ಕಾ ನಾಮ ಹೇ ಬೆಹಡನ್ ಖಲಾಮ್. ಹೇಗೆ ನೋಂಗ್ ಕ್ರೇಮ್ ಅನ್ನೋದು ಖಾಸಿ ಜನಾಂಗದ ಒಂದು ನೃತ್ಯ ಪ್ರಕಾರ ಆದರೆ ಜಯಂತಿಯ ಪಹಾಡಿಯಲ್ಲಿ ಅಂದರೆ ಜಯಂತಿಯ ಒಂದು ಪರ್ವತಗಳಲ್ಲಿ ವಾಸ ಮಾಡುವಂತಹ ಜನಾಂಗದ ಉತ್ಸವದ ಹೆಸರು ಏನಪ್ಪ ಅಂತಂದರೆ ಬೆಹಡನ್ ಖಲಾಮ್ ಅನ್ನೋದು ನೃತ್ಯ ಪ್ರಕಾರ. ಅಂದರೆ ಒಂದು ವಿಧ, ಪ್ರಕಾರ ಅಂತ ಅಂದರೆ ವಿಧ. ಈಗ ನೃತ್ಯ ಪ್ರಕಾರಗಳು ಬರ್ತಾವಲ್ವ, ನೋಡಿದ್ದೀವಲ್ವ ನೀವು, ಹಾಗೆ. ಆಗೆ ಚಲ್ಕರ್ ಏಕ ಸ್ಥಾನ ಪರ್ ಜೀಪ್ ರುಕ್ತಿ ಹೇ. ಮುಂದೆ ಹೋಗ್ಬಿಟ್ಟು ಏನಾಗ್ತದೆ, ಜೀಪು ಏನಾಗುತ್ತೆ, ರುಕ್ ಜಾತಿ ಹೇ, ನಿಂತ್ಕೊಳ್ಳುತ್ತೆ. ಹಮ್ ಉತರ್ತೆ ಹೇ. ಅಲ್ಲಿ ಲೇಖಕರು, ಸಂಗಮಾಜಿಯವರು ಮತ್ತು ಅವರ ಜೊತೆಗಿದ್ದಂತಹ ಸ್ನೇಹಿತರು ಕೂಡ ಏನು ಮಾಡ್ತಾರೆ, ಅಲ್ಲಿ ಇಳ್ಕೊಳ್ತಾರೆ. ಬಗಲ್ ಮೇ ಏಕ್ ಗೋಲಾಕಾರ ವಿಶಾಲ ಪತ್ತರ್ ಹೇ. ಅಲ್ಲಿ ಇಳಿದಂತಹ ಒಂದು ಜಾಗದಲ್ಲಿ ಏನಾಗಿರುತ್ತೆ, ಪಕ್ಕದಲ್ಲೇ, ಬಗಲ್ ಅಂತಂದ್ರೇನು, ಪಕ್ಕದಲ್ಲೇ ಏನಾಗುತ್ತೆ, ಒಂದು ದೊಡ್ಡದಾದಂತಹ ಗೋಲಾಕಾರ ದುಂಡನೆಯಾದಂತಹ ಒಂದು ದೊಡ್ಡದಾದಂತಹ ಒಂದು ಕಲ್ಲು ವಿಶಾಲವಾಗಿರುವಂಥದ್ದು ಏನಾಗುತ್ತೆ, ಕಂಡು ಬರುತ್ತೆ. ಸಂಗಮ ಬತಾತೆ ಹೇ ಯಹ ಪ್ರಾಕೃತಿಕ ಶಿವಲಿಂಗ ಹೇ. ಸಂಗಮ ಅವರು ಲೇಖಕರಿಗೆ ಮತ್ತು ಇನ್ನಿಬ್ಬರ ಸ್ನೇಹಿತರಿಗೆ ಹೇಳ್ತಾರೆ, ಇದು ಪ್ರಾಕೃತಿಕವಾಗಿ ವಾದಂತಹ ಒಂದು ಶಿವಲಿಂಗ, ಅಂದರೆ ಇದು ಇಲ್ಲೇ ಉದ್ಭವವಾಗಿರುವಂತಹ ಒಂದು ಶಿವಲಿಂಗವಾಗಿದೆ ಅಂತ ಹೇಳ್ತಾರೆ. ಸಚ್ಮುಚ್ ಯಹ ಪ್ರಕೃತಿಕ ಆಶ್ಚರ್ಯ ಹೇ. ಅಂದರೆ ಪ್ರಾಕೃತಿಕ ಶಿವಲಿಂಗ ಅಂದರೆ ಪ್ರಕೃತಿಯಲ್ಲಿಯೇ ಉದ್ಭವವಾಗಿರುವಂತಹ ಒಂದು ಶಿವಲಿಂಗ. ಆಶ್ಚರ್ಯ, ಪ್ರಾಕೃತಿಕ ಆಶ್ಚರ್ಯ, ಹೌದು ತಾನೆ, ಯಾರು ಮಾಡಿಲ್ಲದೆ ಇರೋವಂಥದ್ದು. ಹಾಗೆ ಅಂದರೆ ಪ್ರಕೃತಿಯಲ್ಲಿ, ಒಂದು ಪರಿಸರದಲ್ಲಿ ತನಗೆ ತಾನಾಗಿಯೇ ಉದ್ಭವವಾಗಿರೋವಂಥದ್ದು, ಇದು ಆಶ್ಚರ್ಯಜನಕ ಅಂತ ಹೇಳ್ತಾರೆ. और आश्चर्य तो मासमई गांव की गुफाएं भी हैं. ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ ಮಾಸ್ಮೈ ಗಾಂವ್ ಕಿ ಗುಫಾಯೆ. ಮಾಸ್ಮೈ ಗುಫಾಯೆ ಅಂತಂದರೆ ಗೊತ್ತಿದೆ ನಿಮಗೆಲ್ಲರಿಗೂ, ಗುಹೆಗಳು. ಗುಹೆಗಳು. ಹಮಾರಿ ಜೀಪ್ ಇನ್ ಗುಫಾओं के पास रुकती है. ನಮ್ಮ ಜೀಪ್ ಏನಾಗುತ್ತೆ, ಎಲ್ಲಿ ಆ ಒಂದು ಪ್ರಾಕೃತಿಕ ಶಿವಲಿಂಗವನ್ನು ನೋಡಿ ಆದಮೇಲೆ ಮತ್ತೆ ಮಾಸ್ಮೈ ಅನ್ನೋ ಊರಿಗೆ ಬಂದು ಏನಾಗುತ್ತೆ, ನಿಲ್ಲುತ್ತೆ. ಅಲ್ಲಿ ಗುಹೆಗಳನ್ನು ನಾವು ನೋಡ್ತೀವಿ. ಗುಹೆಗಳ ಹತ್ರ ಬಂದು ನಿಂತ್ಕೊಳ್ಳುತ್ತೆ ಜೀಪು. ಗುಫಾಯೆ ಇತನಿ ಅಂಧೇರಿ ಹೈ ಕಿ ಮಶಾಲ್ ಯಾ ಟಾರ್ಚ್ ಜಲಾಯೆ. ಗುಹೆಗಳು ಗೊತ್ತಿದೆಯಲ್ಲ, ಅಲ್ಲಿ ಯಾವ ಜನಗಳು ಕೂಡ ವಾಸ ಮಾಡೋದಿಲ್ಲ. ಅಲ್ಲಿ ವಾಸ ಮಾಡೋಂಥವೆಲ್ಲ ಕ್ರೂರ ಪ್ರಾಣಿಗಳು ವಾಸ ಮಾಡ್ತವೆ. ಅಂತಹ ಒಂದು ಜಾಗದಲ್ಲಿ ಬೆಳಕು ಇರಲ್ಲ, ನೀರಿರಲ್ಲ, ಹೌದಲ್ವಾ, ಆ ರೀತಿಯಾಗಿರುತ್ತೆ. ಹಾಗಾಗಿ ಆ ಒಂದು ಗುಹೆಗಳ ಒಳಗೆ ಹೋಗಬೇಕಾದ್ರೆ ಅಗ್ನಿಪುಂಜಗಳು ಅಂತೀವಲ್ವ ನಾವು. ಮಶಾಲ್ ಅಂತಂದ್ರೇನು, ಅಗ್ನಿಪುಂಜಗಳು. ಒಂದು ದೊಡ್ಡದಾದಂತಹ ಉದ್ದನೆಯ ಕೋಲಿಗೆ ಏನು ಮಾಡ್ತವೆ, ತುದಿ ಭಾಗದಲ್ಲಿ ಎಣ್ಣೆ ಏನಾದರೂ ಹಾಕ್ಕೊಂಡು ಅಲ್ಲಿ ಬೆಂಕಿಯನ್ನು ಹಚ್ಕೊಂಡು ಹೋಗ್ತೀವಲ್ವ, ಅದು ಮಶಾಲ್ ಅಂತ ಕರಿತೀವಿ. ಅದೇ ರೀತಿ ಟಾರ್ಚ್, ನಿಮ್ಮ ಮನೆಗಳಲ್ಲೆಲ್ಲ ಸಿಗೋವಂಥದ್ದು ಯಾವುದು, ಟಾರ್ಚ್, ಬ್ಯಾಟ್ರಿ ಅಂತ ಕರಿತೀವಲ್ವ ನಾವು. ಉನ್ಮೆ ಪ್ರವೇಶ ನಹಿ ಕರ್ ಸಕ್ತೆ. ಹಾಗೆಯೇ ನಾವು ಮಶಾಲು ಅಥವಾ ಟಾರ್ಚ್ ಇಲ್ಲದ ಹಾಗೆ ನಾವು ಗುಫಾಯ ಒಳಗಡೆ ನಾವು ಪ್ರವೇಶವನ್ನು ಮಾಡೋದಕ್ಕೆ ಆಗೋದಿಲ್ಲ. ಸಂಗಮ ಕಾ ಏಕ್ ಸಾಥಿ ಕಹತಾ ಹೇ. ಅಂದರೆ ಆ ಒಂದು ರಾಜ್ಯದ ಅಧಿಕಾರಿಗಳ ಸ್ನೇಹಿತರು ಏನು ಹೇಳ್ತಾರೆ, ಹಮ್ನೆ ಮಶಾಲೆ ಜಲಾಲಿ ಹೈ और हम गुफाओं के अंदर आगे बढ़ रहे हैं. बच्चों, मासमई गुफाएं तो उसे प्रवेश करने के लिए मशाल या टार्च की ज़रूरत होती है. ಮಾಸ್ಮಯಿ ಗುಹೆಗಳಿದಾವಲ್ವ, ಅದರಲ್ಲಿ
ಅಗ್ನಿಯ ಪುಂಜ ಅಥವಾ ಈ ಒಂದು ಬ್ಯಾಟ್ರಿಗಳು ಇಲ್ಲದೆ ಹೋದರೆ ನಾವು ಆ ಗುಹೆ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. संगमा का एक साथी कहता है, हमने मशालें जला ली हैं और हम गुफाओं के अंदर आगे बढ़ रहे हैं. ಆ ಸಂಗಮ ರಾಜ್ಯದ ಒಂದು ಅಧಿಕಾರಿ ಇರ್ತಾರಲ್ವ, ಅವರಿಗೆ ಏನು ಹೇಳ್ತಾನೆ, ಅವರ ಜೊತೆಗೆ ಬಂದಂತಹ ಒಬ್ಬ ವ್ಯಕ್ತಿ, ದೋಸ್ತ್ ನಾವು ಅಗ್ನಿಪುಂಜ ಅಥವಾ ಟಾರ್ಚನ್ನು ಇಟ್ಕೊಂಡಿದ್ದೀವಿ, ಈಗ ನಾವು ಗುಹೆಯ ಒಳಗಡೆ ಹೋಗಬಹುದು ಅಂತ ಹೇಳ್ತಾರೆ. ಅಗಲ್ ಬಗಲ್ ಊಪರ್ ನೀಚೆ ಪತ್ತರ್. ಆ ಒಂದು ಗುಹೆಯಲ್ಲಿ ಅಕ್ಕಪಕ್ಕದಲ್ಲಿ ಇರಬಹುದು, ಮೇಲೆ ಕೆಳಗಡೆ ಇರಬಹುದು, ಏನಾಗಿದ್ದಾವೆ, ಎಲ್ಲಿ ನೋಡಿದ್ರು ಗುಹೆಗಳು ಅಂತಂದರೆ ಕಲ್ಲಿನಿಂದ ಆದಂತಹದ್ದು. ಎಲ್ಲಿ ನೋಡಿದ್ರು ಕೂಡ ಆ ಒಂದು ಗುಹೆಗಳಲ್ಲಿ ಏನೋ ಕಲ್ಲು ಅಂದರೆ ಕಲ್ಲು, ಎಲ್ಲಿ ನೋಡಿದ್ರು ಕಲ್ಲುಗಳು ಕಾಣಿಸ್ತಾ ಇದ್ವು. ಸದಿಯೋं से ये गुफाएं इसी तरह हैं और दूर बहुत दूर तक चली गई हैं. ಸದಿಯೋं से ಅಂದರೆ ಸಾವಿರಾರು ವರ್ಷಗಳಿಂದಲೂ ಕೂಡ ಈ ಒಂದು ಗುಹೆಗಳು ಹೀಗೆ ಇದ್ದಾವೆ, ಬಹಳಷ್ಟು ದೂರದವರೆಗೆ ಏನಾಗಿದ್ದಾವೆ, ಹರಡ್ಕೊಂಡಿವೆ ಈ ಗುಹೆಗಳು ಅಂತ ಹೇಳ್ತಾ ಇದ್ದಾರೆ. ಹಮ್ ಲೋಗ್ ಕುಚ್ ದೂರ್ ಜಾಕರ್ ಲೌಟ್ ಪಡ್ತೆ ಹೈ, ಜೈಸೆ ಆಶ್ಚರ್ಯ ಲೋಕ್ ಸೆ ಲೌಟ್ ರಹೆ ಹೇ. ಬಹಳಷ್ಟು ದೂರದವರೆಗೆ ಕ್ರಮಿಸಿ ಆ ಒಂದು ಗುಹೆಯಿಂದ ನಾವೇನು ಮಾಡ್ತೀವಿ, ಹೊರಗಡೆ ಬರ್ತೀವಿ, ಎಲ್ಲೋ ಒಂದು ಆಶ್ಚರ್ಯಕರವಾದಂತಹ ಲೋಕದಿಂದ ನಾವು ಹೊರಗಡೆ ಬಂದ್ವಿ ಅನ್ನೋ ಒಂದು ಅನುಭವ ಆಯಿತು ಅಂತ ಲೇಖಕರು ಹೇಳ್ತಾರೆ. ಲೇಖಕರ ಒಂದು ಅನುಭವ ಯಾವುದು, ಚಿರಾಪುಂಜಿ ಸೆ ಆಯಾ ಹೂಂ. ಈ ಒಂದು ಯಾತ್ರಾ ವೃತ್ತಾಂತ ಮಕ್ಕಳೇ ನಿಮಗೆಲ್ಲರಿಗೂ ಕೂಡ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈ ಒಂದು ಚಿರಾಪುಂಜಿ ಸೆ ಆಯಾ ಹೂಂ, ಈ ಒಂದು ಯಾತ್ರಾ ವೃತ್ತಾಂತ, ಇದರ ಒಂದು ಗದ್ಯಾಂಶ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಮಕ್ಕಳೇ. ಇದರಲ್ಲಿ ಬರುವಂತಹ ಪ್ರಶ್ನೋತ್ತರಗಳ ನಾವು ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಕಿಸ್ ರಾಜ್ಯಕ್ಕೋ ಬಾದಲೋಂಕ ಘರ್ ಕಹತೆ ಹೇ. ಯಾವುದನ್ನು ನಾವು ಬಾದಲೋಂಕ ಘರ್, ಕಿಸ್ ರಾಜ್ಯಕ್ಕೋ ಬಾದಲೋಂಕ ಘರ್ ಕಹತೆ ಹೇ, ಯಾವುದನ್ನು ನಾವು ಬಾದಲೋಂಕ ಘರ್ ಅಂತ ಕರಿತೇವೆ. ಮೇಘಾಲಯಕ್ಕೋ ಬಾದಲೋಂಕ ಘರ್ ಕಹತೆ ಹೇ. ಹಾಗಾದರೆ ಇದರ ಉತ್ತರ ಯಾವುದು, ಮೇಘಾಲಯಕ್ಕೋ ಬಾದಲೋಂಕ ಘರ್ ಕಹತೆ ಹೇ. ಮೇಘಾಲಯವನ್ನು ಬಾದಲ್ ಅಂದರೆ ಮೋಡಗಳ ಮನೆ ಅಂತ ಕರಿತೀವಿ ನಾವು. ಜೀಪ್ ಮೇ ಲೇಖಕ್ ಕೆ ಸಾಥ್ ಔರ್ ಕೌನ್ ಬೈಠೆ ಥೇ. ಜೀಪಿನಲ್ಲಿ ಲೇಖಕರ ಜೊತೆಗೆ ಇನ್ಯಾರು ಕುಳಿತಿದ್ದರು. ಜೀಪ್ ಮೇ ಲೇಖಕ್ ಕೆ ಸಾಥ್ ರಾಜ್ಯ ಕೆ ಏಕ್ ಅಧಿಕಾರಿ ಶ್ರೀ ಸಂಗಮ್ ಔರ್ ಉನ್ಕೆ ದೋ ದೋಸ್ತ್. ಜೀಪಿನಲ್ಲಿ ಏನು, ರಾಜ್ಯದ ಅಧಿಕಾರಿ ಶ್ರೀರಂಗಮ್ ಅಂತ, ಶ್ರೀ ಸಂಗಮನ್ ಔರ್ ಉನ್ಕೆ ದೋ ದೋಸ್ತ್, ಅವರ ಇಬ್ಬರು ಸ್ನೇಹಿತರು ಕೂತಿದ್ರು. ಹಾಗಾದರೆ ಮೂರನೇ ಪ್ರಶ್ನೆ, ಮೇಘಾಲಯಕ್ಕೆ 3 ಪರ್ವತೀಯ ಆಂಚಲೋಂಕ ನಾಮ ಲಿಖಿಯೇ ಅಂತ ಇದೆ. 3 ಏನು ಮೇಘಾಲಯವನ್ನು ಕೊಂಡಿದ್ದಂತಹ 3 ಪರ್ವತಗಳನ್ನು ಹೆಸರುಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಮೊದಲನೇದು ಖಾಸಿ ಪರ್ವತ, ಗಾರೋ ಪರ್ವತ ಔರ್ ಜಯಂತಿಯ ಪರ್ವತ. ಅದೇ ರೀತಿ ನಾಲ್ಕನೆಯ ಒಂದು ಪ್ರಶ್ನೆ ಏನು, ನಾಲ್ಕನೆಯ ಪ್ರಶ್ನೆ, ಮೇಘಾಲಯ ಮೇ ಹರ್ ಕಹಿ ಕೌನ್ಸಿ ಪಾರಿವಾರಿಕ ವ್ಯವಸ್ಥಾ ಹೇ. ನಿಮಗೀಗೆಲ್ಲ ನಾವು ತಿಳ್ಕೊಂಡಿರೋ ಹಾಗೆ ಮೇಘಾಲಯದಲ್ಲಿ ಯಾವ ಒಂದು ಪಾರಿವಾರಿಕ ವ್ಯವಸ್ಥೆ, ಯಾವ ರೀತಿಯ ಕುಟುಂಬ ವ್ಯವಸ್ಥೆ ಇತ್ತು ಅಂತ. ಮಾತೃಸತ್ತಾತ್ಮಕ ಪಾರಿವಾರಿಕ ವ್ಯವಸ್ಥಾ, ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಅನ್ನೋದು ಇತ್ತು. ನೆಕ್ಸ್ಟ್ ಅದೇ ರೀತಿ 2 ವಾಕ್ಯದಲ್ಲಿ ಉತ್ತರಿಸಿ. ಬಿಜ್ಲಿ ಉತ್ಪಾದನ್ ಕೆ ಬಾರೆ ಮೇ ಸಂಗಮಾನೆ ಕ್ಯಾ ಕಹಾ. ವಿದ್ಯುತ್ ಉತ್ಪಾದನೆಯ ಬಗ್ಗೆ ಸಂಗಮ ಅವರು ಏನು ಹೇಳಿದ್ರು ಅಂತ. बिजली उत्पादन के बारे में संगमा जी कहते हैं कि मेघालय में खपत से ज़्यादा पन बिजली का उत्पादन होता है. अतिरिक्त बिजली अन्य राज्यों को दी जाती है. यदि सभी गांव बिजली से जगमगा उठे तो भी अतिरिक्त बिजली का उत्पादन होता रहेगा. ಎರಡನೇದು, ಮಾಹಿತಿ ಬಾಜಾರ್ ಕೆ ಬಾರೆ ಮೇ 3 ವಾಕ್ಯ ಲಿಖಿಯೇ. ಮಾಹಿತಿ ಬಾಜಾರ್, ತಾಯಂದಿರ ಮಾರುಕಟ್ಟೆಯ ಬಗ್ಗೆ 3 ವಾಕ್ಯಗಳನ್ನು ಬರೆಯಿರಿ. ಮಣಿಪುರ ಕಿ ರಾಜಧಾನಿ
इम्फाल में माइती बाज़ार देखने को मिलता है। माइती बाज़ार को माँ का बाज़ार कहते हैं। यहाँ वर्गभेद नहीं मिलता, यानी एक बाज़ार में अमीर और गरीब दोनों की स्त्रियाँ सामान की बिक्री करती नज़र आती हैं। ಅದೇ ರೀತಿ ಚಿರಾಪುಂಜಿ की विशेषता क्या है? चिरापुंजिಯ विशेषते ಏನು? समुद्र की सतह से 1300 मीटर ऊपर यह स्थान है। विश्व में सबसे अधिक वर्षा के लिए यह प्रसिद्ध है। ऊर्जा, धूप, कोटरे की छुपा छिपी का खेल यहाँ चलता रहता है। तो ये थे 2-3 वाक्यों के प्रश्नोत्तर। तो उसके बाद द्वित्व शब्दों को पाठ में से चुनकर लिखिए। 2 यानी वहाँ पर द्वित्व शब्द हैं, उनको चुनकर लिखना है। जिस तरह उदाहरण उमड़ते घुमड़ते दिए हैं, उसी तरह दूसरे को हम यहाँ पर लिखना है। ऊंचा, नीचा, रीति, रिवाज, कल कल, चल चल, अगले अगले, बगल, ऊपर नीचे। तो उसके बाद में रिक्त स्थानों की पूर्ति कीजिए। मेघालय की राजधानी है डैश। मेघालय की राजधानी कौन सी है बच्चों? शिलंग। चिरापुंजी शिलंग से 53 किमी की दूरी पर है। 53 किलोमीटर। मेघालय में हर कहीं पारिवारिक व्यवस्था डैश है, मातृसत्तात्मक। तो चिरापुंजी समुद्र की सतह से कोई 1300 मीटर ऊपर है। रिक्त स्थान के लिए क्या करना है? 1300 लिखना है। उसके बाद खासियों के समाज में डैश की दृष्टि से देखा जाता है। सम्मान। वहाँ पर रिक्त स्थान में क्या करना है? सम्मान। उसके बाद बच्चों जोड़कर लिखिए। चिरापुंजी की सड़कें कुहरे से गिरी हुई हैं। तमाम दुकानों पर स्त्रियां सौदा बेचती हैं। तीसरा है, चिरापुंजी में साल भर वर्षा होती रहती है। नोंगक्रेम खासी लोगों का प्रमुख नृत्य है। बेहड़न खलाम जयंतीय पहाड़ियों का उत्सव है। उसके बाद में बच्चों विलोम शब्द रोक टोक, उसका विलोम रूप क्या है? बेरोक टोक। दूसरा हिज्जत बेहिज्जत, रहम बेरहम, ईमान बेईमान, कसूर बेकसूर, वफा बेवफा, शक बेशक, ताज बेताज, सहारा बेसहारा, काबू बेकाबू। तो ये थे विलोम शब्द। उसके बाद बच्चों यहाँ पर जिस तरह इंग्लिश में रीअरेंज यानी कन्नड़ में कालानुक्रमದಲ್ಲಿ ಬರೆಯಿರಿ जिससे देते हैं ना, उसी प्रकार इन कुछ वाक्यों को दिए गए हैं। उन वाक्यों को सही क्रम से लिखना है, यानी एक के बाद एक कौन सा। यात्रा स्थल को चुनना, पहला वाक्य लिखना है। दूसरा छुट्टी लेना, और तीसरा है बस या रेल में आरक्षण की व्यवस्था कर लेना। उसके बाद चौथा वाक्य को होटल